মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 128. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿಯವರು ಕೊಟ್ಟಂತಹ ಪ್ರಥಮ ಭಾಷಣವೇ ಹೊಸ ದಿಗಂತವನ್ನು ತೋರಿಸ್ಕೊಡ್ತು ಅನ್ಬೋದು. ಅವರು ಆಡಿದಂತಹ ಪ್ರತಿಯೊಂದು ಪದವೂ ಕೂಡ ವರದಿಗಾರರು ಎಚ್ಚರಿಕೆಯಿಂದ ಕೇಳಿಸ್ಕೊಂಡು ದೇಶದ ಮೂಲೆ ಮೂಲೆಯ ಸಾವಿರಾರು ಪತ್ರಿಕೆಗಳಿಗೆ ತಂತಿಯ ಮೂಲಕ ಕಳಿಸಿದ್ದನ್ನು ನೋಡಿದ್ವಿ. ಹಾಗೆ ಸ್ವಾಮೀಜಿ ಅಂದಿನ ಸಿಂಹವಾದರು. ಶೀಘ್ರದಲ್ಲೇ ಅತ್ಯಂತ ಅಸಂಖ್ಯಾತ ಜನ ಅವರನ್ನು ಹಿಂಬಾಲಿಸಿದ್ರು. ಅವರ ಭಾಷಣಗಳನ್ನ ಕೇಳೋದಕ್ಕೆ ಬಂದಂಥ ಜನ ಅವರೆಲ್ಲರಿಗೂ ಯಾವ ಸಭಾಂಗಣವೂ ಸಾಕಾಗ್ತಿರ್ಲಿಲ್ಲ. ಅಮೆರಿಕಾದ ಕ್ರೈಸ್ತರು ಏಷ್ಯಾದ ಬಡ ಅನಾಗರಿಕನ ಆತ್ಮವನ್ನು ರಕ್ಷಿಸೋದಕ್ಕೆ ಲಕ್ಷಾಂತರ ಡಾಲರ್ಗಳನ್ನು ಅರೆ ಶಿಕ್ಷಿತ ಮೂರ್ಖರನ್ನ ಧರ್ಮ ಪ್ರಚಾರಕರನ್ನು ಕಳಿಸ್ಕೊಡ್ತಿದ್ರು ಅನ್ನೋದನ್ನು ವಿಶ್ಲೇಷಿಸಿ ಹೇಳಿದ್ದನ್ನು ನೋಡಿದ್ವಿ. ಈಗ ಅದರ ಮುಂದುವರೆದ ಭಾಗ. ಜನರು ಯಾವತ್ತೂ ಕೂಡ ಊಹಿಸಿದ್ದಷ್ಟು ಸತ್ವ ಅದರಲ್ಲಿತ್ತು. ಅದರ ಬಗ್ಗೆ ವಾದಕ್ಕೆ ಎಡೆಯೇ ಇರಲಿಲ್ಲ ಅನ್ಬೋದು. ಬೆಕ್ಕು ಇಲಿಯ ಜೊತೆ ಆಟ ಆಡೋ ಹಾಗೆ ಈತ ಕ್ರೈಸ್ತ ಮಿಷನರಿಗಳ ಜೊತೆಗೆ ಆಟ ಆಡ್ತಿದ್ದ. ಅವರು ದಿಗ್ಭ್ರಾಂತರಾದರು. ಅವ್ರಿಗೇನು ಮಾಡೋದಕ್ಕೂ ಕೂಡ ಸಾಧ್ಯ ಇತ್ತು. ಅವ್ರೇನು ಮಾಡಿದ್ರು, ಅಂಥವ್ರು ಯಾವಾಗಲೂ ಮಾಡೋದನ್ನೇ ಮಾಡಿದ್ರು ಅಂತ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಇವನನ್ನು ದೆವ್ವದ ಪ್ರತಿನಿಧಿ ಅಂತ ದೂಷಿಸಿದ್ದು ಉಂಟು. ಆದರೆ ಆಗಬೇಕಾದದ್ದು ಆಗ ಹೋಗ್ಬಿಟ್ಟಿತ್ತು. ಬೀಜವನ್ನು ಬಿತ್ತಾಗಿತ್ತು. ಅಮೆರಿಕನ್ನರು ಚಿಂತಿಸೋದಕ್ಕೆ ಪ್ರಾರಂಭಿಸಿದ್ರು. ಅವರು ತಮ್ಮಷ್ಟಕ್ಕೆ ಹೇಳ್ಕೊಂಡ್ರು, ಇವನಂಥ ಜನರಿಗೆ ಬೋಧಿಸೋದಕ್ಕಾಗಿ ಇವನಿಗೆ ಹೋಲಿಸಿದ್ರೆ ಧರ್ಮವನ್ನು ಏನೇನೂ ಅರಿಯದಂತಹ ನಮ್ಮ ಮಿಷನರಿಗಳನ್ನು ಕಳಿಸಿ ಹಣವನ್ನು ಪೋಲ್ ಮಾಡೋಣವೇನೋ? ಎಂದಿಗೂ ಇಲ್ಲ. ಅದರ ಪರಿಣಾಮವಾಗಿ ಮಿಷನರಿಗಳ ಆದಾಯ ವರ್ಷಕ್ಕೆ 10 ಲಕ್ಷಕ್ಕೂ ಹೆಚ್ಚು ಡಾಲರ್ ಕಡಿಮೆ ಆಯಿತು ಅನ್ಬೋದು ಅಂತ ಹೇಳ್ತಿದ್ರು. ಆದರೆ ಸ್ವಾಮೀಜಿ ಬಯಸಿದ್ದು ಇದನ್ನಲ್ಲ. ಅವರು ಅಮೆರಿಕಾಗೆ ಬಂದದ್ದು ಕ್ರೈಸ್ತ ಮಿಷನರಿಗಳ ಜೊತೆಗೆ ಜಗಳ ಆಡೋದಕ್ಕಂತೂ ಅಲ್ವೇ ಅಲ್ಲ. ಭಾರತದ ವಿರುದ್ಧವಾಗಿ ನಡೆಸ್ತಾ ಇದ್ದಂತಹ ಅಪಪ್ರಚಾರವನ್ನು ನಿಲ್ಲಿಸೋ ಹಾಗೆ ಅವರು ಮಿಷನರಿಗಳಿಗೆ ಹೇಳಿದ್ರೆ ಹೊರತು ಭಾರತವನ್ನೇ ಬಿಟ್ಟು ಹೋಗೋ ಹಾಗೆ ಹೇಳಲಿಲ್ಲ. ಅದರ ಬದಲಾಗಿ ಜನರನ್ನು ಮತಾಂತರಿಸುವಂತಹ ಪ್ರಯತ್ನವನ್ನು ಬಿಟ್ಟು ಅವರಿಗೆ ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ನೆರವಾಗಿ ಅಂತ ಅಮೆರಿಕಾದ ಜನರನ್ನ ಮಿಷನರಿಗಳು ಕೇಳಿಕೊಂಡ್ರು. ಆದರೂ ಕೂಡ ಅವರು ವಿವಾದದ ಸುಳಿಯಲ್ಲಿ ಸಿಕ್ಕಿಕೊಳ್ಳೋದು ಅನಿವಾರ್ಯ ಆಗಿತ್ತು. ಅದರ ಜೊತೆಗೆ ಅಪಾರ ಹೆಸರು, ಕೀರ್ತಿಯ ಕಿರೀಟದ ಭಾರವನ್ನು ತೆಗೆದುಕೊಳ್ಬೇಕಾಗಿ ಬಂತಲ್ಲ. ಒಂದ್ಸಲ ಕಾರ್ಯರಂಗಕ್ಕೆ ಅಂತ ಇಳಿದ್ಮೇಲೆ ಅವೆರಡೂ ಕೂಡ ಹಿಂಬಾಲಿಸ್ಕೊಂಡು ಬರುವಂಥದ್ದು ಸತ್ಯ. ಈ ಕಡೆ ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನದಲ್ಲಿ ಅದ್ಭುತವಾದ ಯಶಸ್ಸನ್ನು ಗಳಿಸಿ ಜನಪ್ರಿಯತೆಯ ಶಿಖರವನ್ನು ಏರಿದಾಗ, ಆ ಕಡೆ ಭಾರತದಲ್ಲಿ ಈ ಸಂಶೋಧದ ಅಥವಾ ಈ ಸಂತೋಷದ ಸುದ್ದಿ ಇನ್ನೂ ಪ್ರಸಾರವೇ ಆಗಿರಲಿಲ್ಲ ಅನ್ಬೋದು. ಸೆಪ್ಟೆಂಬರ್ ತಿಂಗಳಲ್ಲೇ ಸಮ್ಮೇಳನದ ಬಗ್ಗೆ, ಸ್ವಾಮೀಜಿ ಬಗ್ಗೆ ಭಾರತೀಯ ವೃತ್ತಪತ್ರಿಕೆಗಳಲ್ಲಿ ಸಣ್ಣ ಪುಟ್ಟ ವರದಿಗಳು ಬರ್ತಿತ್ತು ಅಂತಾದರೂ ಕೂಡ ಇದು ಓದುಗರ ಗಮನಕ್ಕೆ ಸೆಳೆದಿರಲಿಲ್ಲ. ಆದರೆ ನವೆಂಬರಲ್ಲಿ ಮುಂಬೈ, ಕಲ್ಕತ್ತಾ ಹಾಗೆ ಮದ್ರಾಸಿನ ಪ್ರಮುಖ ದಿನಪತ್ರಿಕೆಗಳಲ್ಲಿ ಹಿಂದೂ ಅಟ್ ದ ಫೇರ್, ಸಮ್ಮೇಳನದಲ್ಲಿ ಹಿಂದೂಗಳು ಅನ್ನುವಂಥ ದೀರ್ಘವಾದ ಲೇಖನ ಒಂದು ಪ್ರಕಟವಾದಾಗ ತುಂಬಾ ಜನ ಇದರಿಂದ ಕುತೂಹಲ ಭರಿತರಾದರು. ಬಾಸ್ಟನ್ ಈವ್ನಿಂಗ್ ಟ್ರಾನ್ಸ್ಕ್ರಿಪ್ಟ್ ಅನ್ನೋ ಪತ್ರಿಕೆಯಲ್ಲಿ ಸೆಪ್ಟೆಂಬರ್ 23ನೇ ತಾರೀಕು ಮೊದಲನೇ ಬಾರಿಗೆ ಪ್ರಕಟವಾಗಿದ್ದಂಥ ಈ ಲೇಖನ ನವೆಂಬರ್ 11 ಕಲ್ಕತ್ತಾದ ಇಂಡಿಯನ್ ಮಿರರ್ ಪತ್ರಿಕೆಯಲ್ಲಿ ಪುನರ್ಮುದ್ರಿತ ಆಯಿತು. ಈ ಲೇಖನದಲ್ಲಿ ವರದಿಗಾರನೊಬ್ಬ ಪತ್ರಿಕೆಯಲ್ಲಿ ಸುದೀರ್ಘವಾಗಿ ತನ್ನ ಲೇಖನವನ್ನು ಬರೆದಿದ್ದ. ವರದಿಗಾರ ಸ್ವಾಮೀಜಿಯೊಂದಿಗೆ ನಡೆಸಿದ್ದಂಥ ಒಂದು ಅನೌಪಚಾರಿಕ ಸಂದರ್ಶನದ ವಿವರನೂ ಇತ್ತು. ಅಲ್ಲದೆ ಸ್ವಾಮೀಜಿಯ ಆದರ್ಶಗಳ ಘನತೆಯನ್ನು, ಹಾಗೆ ಸಹಸ್ರಾರು ಜನ ತುಂಬಿಕೊಂಡಿದ್ದಂತಹ, ಅಲ್ಲದೆ ಸ್ವಾಮೀಜಿಯ ಆ ಸಭೆಯಲ್ಲಿ ವಿದ್ಯುತ್ ಸಂಚಾರವಾಗೋ ಹಾಗೆ
ಮಾತನಾಡಿದಂತಹ ಮಾತುಗಳು, ಅವರ ಅದ್ಭುತ ವಾಕ್ ಸಾಮರ್ಥ್ಯವನ್ನು ಹೃದಯಂಗಮವಾಗಿ ಬಣ್ಣಿಸಲಾಗಿತ್ತು. ದೂರದ ಅಮೆರಿಕದಲ್ಲಿ ಏನೋ ಒಂದು ಅದ್ಭುತ ಒಂದು ನಡೆಯೋದಕ್ಕಿದೆ ಅನ್ನುವಂಥ ಸುಳಿವು ಭಾರತೀಯರಿಗೆ ಸಿಕ್ಕಿದ್ದು ಆಗ್ಲೇನೆ. ಆ ಲೇಖನದ ಕೆಲವು ಅಂಶಗಳು ಹೀಗಿತ್ತು. ಸಮ್ಮೇಳನದ ಭವನದಲ್ಲಿ ಪ್ರತಿನಿಧಿಗಳು ವಿಶ್ರಮಿಸುವ ಕೋಣೆಯೊಂದಿದೆ. ಹಲವಾರು ದೇಶಗಳ ವೈವಿಧ್ಯಮಯ ವ್ಯಕ್ತಿಗಳು ಇಲ್ಲಿ ನೋಡಬಹುದು. ಈ ಕೋಣೆಯೊಳಗೆ ಪ್ರವೇಶ ದೊರಕಿಸ್ಕೊಂಡು ಹೋದರೆ ಅಲ್ಲಿ ಎಲ್ಲರಿಗಿಂತ ಮಿಗಿಲಾಗಿ ಎದ್ದು ಕಾಣುವ ವ್ಯಕ್ತಿ ಯಾರು ಗೊತ್ತೇನೋ? ಅವನೊಬ್ಬ ಬಡ ಸನ್ಯಾಸಿ, ಅವನೊಬ್ಬ ಬ್ರಾಹ್ಮಣ ಸನ್ಯಾಸಿಯಾದಂತಹ ಸ್ವಾಮಿ ವಿವೇಕಾನಂದರು ಅಂತ ಬರೆದಿತ್ತು. ಮುಂದುವರಿಸ್ತಾ ಪತ್ರಿಕೆ ಹೇಳುತ್ತೆ, ಅವರದ್ದು ಕಟ್ಟುಮಸ್ತಾದ ಹಿಂದೂಸ್ತಾನಿ ಶರೀರ ರಚನೆ, ನುಣ್ಣಗೆ ಕ್ಷೌರ ಮಾಡಿಕೊಂಡಂತಹ ದುಂಡನೆಯ ಮುಖ, ಅಚ್ಚುಕಟ್ಟಾದ ಶರೀರ ರಚನೆ, ಹಾಗೆ ಅಚ್ಚುಕಟ್ಟಾದ ಅಂಗಾಂಗಗಳು, ಧವಳದಂತಹ ಪಂಕ್ತಿ, ಸಂಭಾಷಿಸುವಂಥ ಮನೋಹರವಾದ ಮುಗುಳ್ನಗೆಯೊಂದಿಗೆ ಅರೆಬರಿಯುವಂತಹ ಸುಂದರವಾದ ಕಟೆಯಲ್ಪಟ್ಟಂತಹ ತುಟಿಗಳು, ಅವರ ಸ್ಥಿರವಾದ ಶಿರದ ಮೇಲೆ ಮುಕುಟದ ಹಾಗಿರುವಂತಹ ನಿಂಬೆ ಬಣ್ಣದ ಅಥವಾ ಕೆಂಪು ಬಣ್ಣದ ಪೇಟ, ಕಿತ್ತಲೆ ಹಾಗೆ ಕಡುಗೆಂಪಿನ ಮಿಶ್ರಣವಾದಂತಹ ಮಂಡಿಯುದ್ದದ ನೀಲವಾದ ನಿಲುವಂಗಿ, ಅದಕ್ಕೆ ಒಪ್ಕೊಳ್ಳುವಂತಹ ಸೊಂಟದ ಪಟ್ಟಿ, ಅವರಾಡುವಂತಹ ಇಂಗ್ಲಿಷ್ ಅದು ಅತ್ಯುತ್ತಮವಾದಂತಹ ಇಂಗ್ಲಿಷ್ ಭಾಷೆ. ಪ್ರಾಮಾಣಿಕವಾಗಿ ಕೇಳಿದಂತಹ ಯಾವುದೇ ಪ್ರಶ್ನೆಗೆ ತಕ್ಷಣವೇ ಉತ್ತರ ಸಿದ್ಧ, ಸ್ಥಿರ. ಸಮ್ಮೇಳನದಲ್ಲಿ ಅವರು ಮಾಡಿದಂತಹ ಭಾಷಣ ಗಗನದಷ್ಟು ವಿಶಾಲವಾಗಿದ್ದು ವಿಶ್ವ ಧರ್ಮದ ಆದರ್ಶಕ್ಕೆ ತಕ್ಕ ಹಾಗೆ ಜಗತ್ತಿನ ಸರ್ವ ಧರ್ಮಗಳ ಅತ್ಯುನ್ನತ ಅಂಶಗಳನ್ನು ಒಳಗೊಂಡಿತ್ತು. ಶಿಕ್ಷೆಯ ಭಯದಿಂದಾಗಲಿ ಪ್ರತಿಫಲದ ಆಕಾಂಕ್ಷೆಯಿಂದಾಗಲಿ ಒಡಮೂಡಿದಂತಹ ಕೇವಲ ಭಗವತ್ ಪ್ರೀತ್ಯರ್ಥವಾದಂತಹ ನಿಷ್ಕಾಮ ಕರ್ಮವನ್ನ ಸಕಲ ಮಾನವರ ಕಡೆಗೂ ಕೂಡ ಸಹೃದಯತೆಯನ್ನು ಕೂಡ ಅದು ಪ್ರತಿಪಾದಿಸ್ತಿತ್ತು. ವಿವೇಕಾನಂದರು ತಮ್ಮ ಮಾತು ಭಾವನೆಗಳ ವೈಭವದಿಂದ ಹಾಗೆ ಅದ್ಭುತ ಆಕಾರದಿಂದ ಸಮ್ಮೇಳನದ ಕಣ್ಮಣಿಯಾಗ್ಬಿಟ್ಟಿದ್ದಾರೆ. ಅವರು ವೇದಿಕೆಯ ಮೇಲೆ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಓಡಾಡಿದ್ರೆ ಸಾಕು, ಎಲ್ಲಿಲ್ಲದ ಕರತಾಡನ ಕೇಳಿ ಬರುತ್ತೆ. ಆದರೆ ಅವರು ಸಾವಿರಾರು ಜನ ಈ ಬಗೆಯ ಮೆಚ್ಚುಗೆಯನ್ನ ಅಹಂಕಾರದ ಲವಲೇಶವೂ ಕೂಡ ಇಲ್ದಲೆ ಶಿಶು ಸಹಜ ಸಂತೃಪ್ತಿಯಿಂದ ಸ್ವೀಕಾರ ಮಾಡ್ತಾರೆ. ಬಡತನ ಹಾಗೆ ಅನಾಮಧೇಯತೆ ಸ್ಥಿತಿಯಿಂದ ಒಮ್ಮೆಗೆ ಸಮೃದ್ಧಿ ಹಾಗೆ ಪ್ರಖ್ಯಾತಿಗೆ ಎದುರಾಗುವಂಥದ್ದು ಈ ವಿನಮ್ರ ಬ್ರಾಹ್ಮಣ ಸನ್ಯಾಸಿಗೆ ಬಹಳ ವಿಚಿತ್ರ ಅನುಭವವೇ ಆಗಿರಬೇಕು ಅಂತ ಈ ಪತ್ರಿಕೆ ಬರೀತು. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.